ಭಾಗವತ 41ನೇ ಶ್ಲೋಕ ಸುಖಾಕವ ಪ್ರಕರಣ 41ನೇ ಶ್ಲೋಕ ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜಾಂ ಅಂತರ್ಬಹಿಃ ಪೂರುಷಕಾಲ ರೂಪೈಃ ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್ನ ವೀರ್ಯಾಣಿ ತಸ್ಯ ಅಖಿಲ ದೇಹ ಭಾಜಾಂ ಅಂತರ್ಬಹಿಃ ಪೂರುಷ ಕಾಲರೂಪೈಃ ಪ್ರಯಚ್ಛತಃ ಮೃತ್ಯುಂ ಅನಾಮಯಂ ಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಪರೀಕ್ಷಿತ್ ರಾಜ ಆ ಕೃಷ್ಣನ ಕಥೆಯನ್ನ ನನಗೆ ಹೇಳಿ ಎಂಬುದಾಗಿ ದಶಮಸ್ಕಂದದ ಆರಂಭದಲ್ಲಿ ಪರೀಕ್ಷಿತ್ ರಾಜ ಶುಕಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡತಕ್ಕಂಥ ಪ್ರಕರಣ. ತಸ್ಯ ಅಖಿಲ ದೇಹ ಬಾಧಾಂ ಅಂತರ್ಬಹಿಃ ಪೂರುಷಕಾಲ ರೂಪೈಃ ತಸ್ಯ ವೀರ್ಯಾಣಿ, ಅವನ ಪರಾಕ್ರಮಗಳನ್ನು ನನಗೆ ಹೇಳಿ. ಅವನು ಯಾರವನು? ಅಖಿಲ ದೇಹ ಬಾಜಾಂ ಅಂದ್ರೆ ದೇಹಂ ಭಜಂತಿ ಇತಿ ದೇಹ ಬಾಜಃ ಬಾಜೋ ಬಾಜಃ ತೇಷಾಂ ದೇಹ ಬಾಜಾಂ, ದೇಹವನ್ನು ಹೊಂದಿರುವಂತ ನಾವೆಲ್ಲರೂ ಕೂಡ ಅಂದ್ರೆ ಸಕಲ ಜೀವಾತ್ಮರು. ಕೆಲವರಿಗೆ ಮನುಷ್ಯರ ದೇಹ, ಕೆಲವರಿಗೆ ಪ್ರಾಣಿಯ ದೇಹ, ಕೆಲವರಿಗೆ ಯಾವುದೋ ಸರೀಸೃಪಗಳ ದೇಹ, ಜಲಚರಗಳ ದೇಹ, ಭೂಚರಗಳ ದೇಹ, ಖೇಚರಗಳ ದೇಹ, ಮರಗಿಡ ಬಳ್ಳಿಗಳ ದೇಹ. ಹೀಗೆ ಒಂದೊಂದು ಆತ್ಮನಿಗೂ ಕೂಡ ಅವನವನ ಪುಣ್ಯ ಪಾಪ ಪ್ರಾರಬ್ಧಾದಿಗಳಿಗೆ ಅನುಗುಣವಾಗಿ ಬೇರೆ ಬೇರೆ ತರ ದೇಹ ಬಂದಿರುತ್ತೆ. ಎಲ್ಲ ದೇಹಗಳ ಒಳಗಡೆ ಕೂಡ ಪರಮಾತ್ಮ ಇದ್ದಾನೆ. ಅಖಿಲ ದೇಹ ಬಾಜಾಂ, ಎಲ್ಲ ದೇಹಧಾರಿಗಳ ಒಳಗೂ ಮತ್ತು ಹೊರಗೂ. ಅಂತಹ ಬಹಿಃ, ಒಳಗೂ ಭಗವಂತ ಇದ್ದಾನೆ, ಹೊರಗೂ ಭಗವಂತ ಇದ್ದಾನೆ. ಅದು ಹೇಗೆ? ಅಂತಹ ಪೂರುಷ ರೂಪ, ಬಹಿಃ ಕಾಲರೂಪ. ಭಗವಂತ ಪೂರ್ಷು ಶೇತೇತಿ ಪೂರುಷ, ಪುರ ಅಂದ್ರೆ ದೇಹ, ದೇಹದ ಒಳಗಡೆ ಇರುವಂತ ಭಗವಂತ ಅಂತರ್ಯಾಮಿ. ಬಿಂಬರೂಪಿಯಾದ ಭಗವಂತನ ರೂಪಕ್ಕೆ ಒಂದು ಹೆಸರಿದೆ. ಬಿಂಬರೂಪಿ ಅಂದ್ರೆ ನಮ್ಮೊಳಗಿರುವಂತ ಭಗವಂತ, ಅವನಿಗಿರುವಂತಹ ಹೆಸರೇನು? ಕಾಪಾಡುವಂತ ಅವನಿಗಿರ್ತಕ್ಕಂಥ ರೂಪ ಯಾವುದು? ಕಾಲ ಎಂಬುದಾಗಿ ರೂಪ. ಹೀಗೆ ಪೂರುಷ ಮತ್ತು ಕಾಲ, ಈ ಎರಡು ರೂಪಗಳಿಂದಾಗಿ ಭಗವಂತ ಒಳಗೆ ಪೂರುಷ ರೂಪದಿಂದಾಗಿ, ಹೊರಗೆ ಕಾಲ ರೂಪದಿಂದಾಗಿ ಭಗವಂತ ಇದ್ದಾನೆ. ತಸ್ಯ ವೀರ್ಯಾಣಿ, ಅವನ ಪರಾಕ್ರಮಗಳನ್ನು ವದಸ್ವ, ಹೇ ವಿದ್ವನ್ನ. ವಿದ್ವನ್ ಅಂತ ಸಂಬೋಧನೆ. ವಿದ್ವಾನ್, ವಿದ್ವಾಂಸೋ, ವಿದ್ವಾಂಸಃ. ಹೇ ವಿದ್ವನ್ನ, ಎಲೈ ಜ್ಞಾನಿಗಳಾದಂಥ ಶುಕಾಚಾರ್ಯರೇ, ಅಂತಹ ಭಗವಂತನ ಪರಾಕ್ರಮಗಳನ್ನು ನನಗೆ ತಿಳಿಸಿಕೊಡಿ. ಅವನೇನ್ ಮಾಡ್ತಾನೆ? ಅವನು ಭಗವಂತ ಎಂತವನು? ಮಾಯಾ ಮನುಷ್ಯ. ಮಾಯಾ ಮನುಷ್ಯ, ಮಾಯಾ ಮನುಷ್ಯ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಮಾಯಾ ಅಂದ್ರೆ ಇಚ್ಛೆ ಅಂತ ಅರ್ಥ. ಮಾಯಾ ಶಬ್ದ ಕರ್ತೇನು? ಇಚ್ಛೆ. ಅವನ ಇಚ್ಛೆಯಿಂದ ಭಗವಂತ ಏನ್ ಮಾಡ್ತಾನೆ? ಬೇರೆ ಬೇರೆ ಆಕಾರಗಳನ್ನು ತೋರುತ್ತಾನೆ. ಮಾಯಾ ಅಂದ್ರೆ ಇಚ್ಛೆ. ಇಚ್ಛೆಯಿಂದ ಮನುಷ್ಯ ರೂಪವನ್ನು ತೆಗೆದುಕೊಂಡಿದ್ದಾನೆ. ಇವತ್ತು ಕೃಷ್ಣನಾಗಿ ನಮ್ಮ ಮುಂದೆ ಇದ್ದಾನೆ. ಸಾಮಾನ್ಯ ಮನುಷ್ಯ, ಒಬ್ಬ ಹಸುಗಳನ್ನ ಕಾಯುವಂತ ಗೋಪಾಲ, ಗೋಪಾಲನಂತೆ ಅಂದ್ರೆ ಮನುಷ್ಯರಂತೆ ಇದ್ದಾನೆ. ಯಾಕೆ ಹಾಗಿದ್ದಾನೆ? ಅದು ಅವನ ಮಾಯಾ. ಮಾಯಾ ಶಬ್ದಕ್ಕೆ ಇಚ್ಛಾಶಕ್ತಿ ಅಂತ ಅರ್ಥ. ಅವನ ಇಚ್ಛೆಯಿಂದ ನಮ್ಮ ಮಧ್ಯದಲ್ಲಿ ಮನುಷ್ಯರಂತೆ ಇದ್ದಾನೆ. ರಾಮನಾಗಿ ಇದ್ದ. ಹೇಗಿದ್ದ? ಒಬ್ಬ ಅವನ ಇಚ್ಛೆಯಿಂದ ಮನುಷ್ಯರಂತೆ ಕಾಣಿಸ್ಕೊಳ್ತಾ ಇದ್ದಾನೆ. ಹಾಗಾದ್ರೆ ನಮ್ಮ ದುಃಖಗಳು ಅವನಿಗಿದೆಯಾ? ನಮ್ಮಂತೆ ಅವನು ಅಪರಿಪೂರ್ಣನ? ನಮ್ಮಂತೆ ದುಃಖಿಯ? ಯಾವುದೂ ಅಲ್ಲ. ಅವನ ಇಚ್ಛೆಯಿಂದಲೇ ನಮ್ಮನ್ನ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ, ನಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೋಸ್ಕರವಾಗಿ ನಮ್ಮ ಜೊತೆಯಲ್ಲಿ ಭಗವಂತ ಇದ್ದಾನೆ. ಮಾಯಾ ಮನುಷ್ಯಸ್ಯ ಮೃತ್ಯುಂ ಅನಾಮಯಂಚ ಪ್ರಯಚ್ಛತಃ, ನಮಗೆ ಭಗವಂತ ಏನ್ ಕೊಡ್ತಾನೆ? ಮೃತ್ಯುವನ್ನು ಕೊಡ್ತಾನೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ. ಅನಾಮಯವನ್ನ ಕೊಡ್ತಾನೆ. ಅನಾಮಯ ಅಂದ್ರೇನು? ಆಮಯ ಅಂದ್ರೆ ದುಃಖ, ರೋಗ. ಅನಾಮಯ ಅಂದ್ರೆ ದುಃಖಗಳು, ರೋಗಗಳು ಇಲ್ಲದೆ ಇರತಕ್ಕಂಥ ಮುಕ್ತಿಯನ್ನ. ನಮಗೆ ಮೃತ್ಯು ಅಂದ್ರೆ ಮರಣಶೀಲವಾದಂತ ಸಂಸಾರ, ಹುಟ್ಟು ಸಾವುಗಳೆಲ್ಲಿರೋದು? ಈ ಸಂಸಾರದಲ್ಲಿ. ಮೃತ್ಯುವನ್ನು ಅಂದ್ರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ, ನಮ್ಮ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಮೃತ್ಯುವನ್ನು ಅಂದ್ರೆ ಸಂಸಾರವನ್ನು ಕೊಡ್ತಾನೆ. ಅಥವಾ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅನಾಮಯವನ್ನು, ಅನಾಮಯ ಶಬ್ದಕ್ಕರ್ಥ ಏನು? ಆಮಯಗಳಿಲ್ಲದ ಜಾಗ. ನ ವಿದ್ಯತೆ ಆಮಯಂ ಯಸ್ಮಿನ್ ತತು, ಯಸ್ಮಿನ್ ಯಾವುದರಲ್ಲಿ ಆಮಯಗಳಿಲ್ಲವೋ. ಆಮಯ ಅಂದ್ರೆ ರೋಗ ಮತ್ತು ದುಃಖ ಅಂತ ಅರ್ಥ. ರೋಗಗಳಿಲ್ಲದ, ದುಃಖಗಳಿಲ್ಲದ ಒಂದೇ ಒಂದು ಜಾಗ ಅಂದ್ರೆ ಯಾವುದು? ಅದು ಮುಕ್ತಿ. ಹಾಗೆ ನಮಗೆ ಮೃತ್ಯುವನ್ನು, ಸಂಸಾರವನ್ನು ಮತ್ತು ಅನಾಮಯವನ್ನು,
ಮುಕ್ತಿಯನ್ನು ಕೊಡ ಪ್ರಯಚ್ಛತಃ ನಿರಂತರವಾಗಿ ಕೊಡುವಂತಹ ಮಾಯಾ ಮನುಷ್ಯಸ್ಯ ಅಂದ್ರೆ ಇಚ್ಛೆಯಿಂದಲೇ ಮನುಷ್ಯ ರೂಪವನ್ನ ತೆಗೆದುಕೊಂಡಂತ ಭಗವಂತನ ವೀರ್ಯಾಣಿ, ವೀರ್ಯಾಣಿಗ ಅಂದ್ರೆ ಶಬ್ದಕರ್ತ ಏನು, ಅವನ ಪರಾಕ್ರಮಗಳು. ರಾಮನಾಗಿ, ಕೃಷ್ಣನಾಗಿ, ಪರಶುರಾಮನಾಗಿ, ವೇದವ್ಯಾಸ ದೇವರಾಗಿ, ಬುದ್ಧನಾಗಿ, ಕಲ್ಕಿಯಾಗಿ, ಮತ್ಸ್ಯಕೂರ್ಮ ವರಾಹಾದಿಗಳಿಂದಾಗಿ ಅನೇಕ ರೂಪಗಳಿಂದ ಭಗವಂತ ತೋರಿರುವಂತ ಪರಾಕ್ರಮಗಳನ್ನ ನನಗೆ ವದಸ್ವ, ವದಸ್ವ ಅಂದ್ರೆ ಹೇಳಿರಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಇಲ್ಲಿ ಪರೀಕ್ಷಿತ್ ಮಹಾರಾಜ. ಇದು ಭಗವಂತನ ಕಥೆಯನ್ನ ನನಗೆ ಹೇಳಿ ಅನ್ನೋ ಪ್ರಾರ್ಥನೆ ಈ ಶ್ಲೋಕದಲ್ಲಿ ಕಾಣ್ತಾ ಇದೆ. ಇದರ ವ್ಯಾಖ್ಯಾನವನ್ನು ನೋಡೋಣ. ನ ಕೇವಲಂ ಮಮ ಮಾತು, ಮುಗಿಲಿ ನ ಕೇವಲಂ ಮಮ ಮಾತು ಪೂರ್ವಜಾನಾಂ ಮಮ ಚ ಇತಿ ತ್ರಯಾಣಾಮೇವ ತೇನ ಉಪಕಾರಃ ಕೃತಃ. ಬರೀ ನನ್ನ ತಾಯಿಗೆ ಮಾತ್ರ ಅಲ್ಲ, ಉತ್ತರಾದೇವಿ ನನ್ನ ತಾಯಿ, ಅವಳಿಗೆ ಮಾತ್ರ ಭಗವಂತ ಉಪಕಾರ ಮಾಡಿದ್ದಲ್ಲ. ಪೂರ್ವಜಾನಾಂ ನನ್ನ ತಾಯಿಗಿಂತಲೂ ಹಿಂದೆ ಯಾರು, ಅರ್ಜುನಾದಿಗಳು, ಇವರಿಗೂ ಭಗವಂತ ಉಪಕಾರವನ್ನು ಮಾಡಿದ್ದಾನೆ, ನನಗೂ ಕೂಡ ಅಲ್ವಾ. ನಾನಿವತ್ತು ನಿಮ್ಮ ಮುಂದೆ ಇದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಯಾರು, ಭಗವಂತ. ಮಮ ಚೈತಿ ತ್ರಯಾಣಾಮೇವ ತೇನ ಉಪಕಾರ ಕೃತಃ, ನನ್ನ ತಾಯಿ, ನನ್ನ ಪೂರ್ವಜರು, ನನಗೆ ಎಲ್ಲರಿಗೂ ಭಗವಂತ ಉಪಕಾರ ಮಾಡಿದ್ದಾನೆ. ಇಷ್ಟು ಮಾತ್ರ ಅಲ್ಲ, ನ ಕೇವಲಂ ಇಷ್ಟು ನಮ್ಮ 3 ಜನಕ್ಕೆ ಮಾತ್ರ ಅಲ್ಲ, ಕಿಂತು ದೇಹಧಾರಿಣಾಂ ಸರ್ವೇಷಾಂ, ದೇಹವನ್ನ ಧಾರಣೆ ಮಾಡಿರುವಂತಹ ನಮ್ಮೆಲ್ಲರಿಗೂ ಕೂಡ ಭಗವಂತ ಉಪಕಾರವನ್ನ ಮಾಡಿದ್ದಾನೆ. ಕಿಂತು ದೇಹಧಾರಿಣಾಂ ಸರ್ವೇಷಾಂ ಅಪಿ ನಾನು ಸತ್ಯಂ ತ್ರಯಾಣಾಂ ಉಪಕಾರಸ್ಯ ಕರ್ತಾ ಇತಿ. ಹೌದು, ಭಗವಂತ ಎಲ್ಲರಿಗೂ ನಿಮ್ಮ 3 ಜನಕ್ಕೆ ಉಪಕಾರ ಮಾಡಿದ್ದು ಅನ್ನೋದು ಸತ್ಯ. ತಸ್ಯ ಸ್ವಯಾ ಏವ ಉದಿತತ್ವ, ಅದನ್ನ ನೀನೇ ಹೇಳಿದ್ದೀಯ ಅಲ್ವಾ. ಪಿತಾಮಹ ಮೇ ಸಮರೇ ಮರಂಜಯೈ ಮತ್ತು ದ್ರೋಣಿಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಇತ್ಯಾದಿ ಶ್ಲೋಕಗಳ ಮೂಲಕವಾಗಿ ನೀನು ಹೇಳಿದ್ಯಾ. ನಿನಗೆ, ನಿನ್ನ ತಾಯಿಗೆ, ನಿನ್ನ ಪೂರ್ವಜರಿಗೆ ಹೇಗೆ ಉಪಕಾರವಾಗಿತ್ತು ನೀನು ಹೇಳಿದ್ಯಾ. ಸರ್ವೇಷಾಂ ಉಪಕಾರಸ್ತು ಕೃಷ್ಣೇನ ಕೃತಃ ಇತಿ ಕಥಂ, ಕೃಷ್ಣ ಎಲ್ಲರಿಗೂ ಉಪಕಾರ ಮಾಡಿದ್ದಾನೆ ಅನ್ನೋದು ಹೇಗೆ ನಂಬೋದು. ನಿನಗೆ, ನಿನ್ನ ತಾಯಿಗೆ, ನಿನ್ನ ಪೂರ್ವಜರಿಗೆ ಉಪಕಾರ ಮಾಡಿದ್ ಸರಿಯಪ್ಪ, ಎಲ್ಲರಿಗೂ ಭಗವಂತ ಕೃಷ್ಣ ಉಪಕಾರ ಮಾಡಿದ್ದಾನೆ ಅನ್ನೋದು ಹೇಗೆ ಸರಿ ಅಂತ ಪ್ರಶ್ನೆ ಬಂದ್ರೆ, ತಸ್ಯ ಅದರ್ಶನಾತ್, ನಮ್ಗೆಲ್ಲ ಕಂಡು ಬಂದಿಲ್ವಲ್ಲ. ನೀನು ಉಪಕಾರ ಮಾಡಿದ್ ಗೊತ್ತು, ಸುದರ್ಶನ ಚಕ್ರವನ್ನ ಬಿಟ್ಟು ಗದೆಯನ್ನ ಧಾರಣೆ ಮಾಡಿ ಉಪಕಾರ ಮಾಡಿದ್ದಾನೆ. ಇನ್ನು ಅರ್ಜುನಾದಿಗಳ ಜೊತೆಗೆ ಇದು ಉಪಕಾರ ಮಾಡಿದ್ದಾನೆ. ತಾಯಿಯ ಪ್ರಾರ್ಥನೆಗೆ ಹೋಗೊಟ್ಟು ಕ್ಷಣಕ್ಕೆ ಬಂದಿದ್ದಾನೆ, ಅದೆಲ್ಲ ಗೊತ್ತು. ಅರೆ ಎಲ್ಲರಿಗೂ ಉಪಕಾರ ಮಾಡಿದ್ದಾನೆ ಅನ್ನೋದು ನಾವ್ಯಾರು ಕಂಡಿಲ್ವಲ್ಲ. ತಸ್ಯ ಅದರ್ಶನಾತ್ ಇತ್ಯತಃ ಕೃಷ್ಣ ನಾಮ ನ ಅಸ್ಮತ್ ಸಂಬಂಧಿ ಕಶ್ಚನ ಪುರುಷ. ಕೃಷ್ಣ ಅಂತ ಹೇಳಿದ್ರೆ ಕೇವಲ ಆ ಪಾಂಡವರಿಗೆ ಸಂಬಂಧಪಟ್ಟಂತಹ ಅಥವಾ ನಮಗ್ಯಾರಿಗೂ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ನ ಕಶ್ಚನ ಪುರುಷ ಕಿಂತು ಸರ್ವೇಷಾಂ ದೇಹಧಾರಿಣಾಂ ಅಂತಃ ಪುರುಷ ಅಂತ, ಒಳಗೆ ಪುರುಷ ನಿಯಾಮಕ, ಬಹಿಸ್ತು ಯಹ ಕಾಲ ಅಸ್ತಿ ಸಹ ಏವ, ಒಳಗೆ ನಿಯಾಮಕನಾಗಿ ಇರತಕ್ಕಂಥ ಪುರುಷ, ಹೊರಗೆ ಕಾಲನಾಮಕನಾಗಿ ಇರತಕ್ಕಂತಹ ಆ ಭಗವಂತ. ಕಾಲ ಅಸ್ತಿ ಸ ಏವ ತಾಭ್ಯಾಂ ಕ್ರಿಯಮಾಣ ಉಪಕಾರಸ್ತು ಸರ್ವೇಷಾಂ ಅನುಭವ ಸಿದ್ಧ. ತಾಭ್ಯಾಂ ಅಂದ್ರೆ ಅವೆರಡು ರೂಪಗಳಿಂದ, ಒಳಗಿನ ಪುರುಷ ರೂಪ, ಹೊರಗಿನ ಕಾಲರೂಪ, ಆ 2 ರೂಪಗಳಿಂದ ಮಾಡತಕ್ಕಂಥ ಉಪಕಾರ ಸರ್ವೇಷಾಂ ಅನುಭವ ಸಿದ್ಧ, ಎಲ್ಲರಿಗೂ ಅನುಭವ ವೇದ್ಯವಾಗಿದೆ. ಇತ್ಯಾಶಯೇನ ಈ ಅಭಿಪ್ರಾಯದಿಂದ ತನ್ನ ಮಹಿಮಾನಂ ಪೃಚ್ಛತಿ, ಅಂತಹ ಭಗವಂತನ ಪೂರ್ವ ಕಾಲರೂಪದಿಂದ ಇದ್ದು ಅನುಗ್ರಹ ಮಾಡುವಂತ ಭಗವಂತನ ಒಂದು ಪರಾಕ್ರಮವನ್ನ ನಮಗೆ ಹೇಳಿ ಅಂತ ಪೃಚ್ಛತಿ, ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜ ಈ ಶ್ಲೋಕದಲ್ಲಿ. ವೀರ್ಯಾಣಿ ತಸ್ಯೇತಿ ಮೃತ್ಯುಂ ಸಂಸಾರಂ, ಆಗ್ಲೇ ಹೇಳಿದೆ. ಮೃತ್ಯು ಅಂದ್ರೆ ಅರ್ಥ ಏನು, ಹುಟ್ಟು ಸಾವುಗಳ ಸಂಸಾರ. ಅನಾಮಯಂ ಮೋಕ್ಷಂ ಚ ಪ್ರಯಚ್ಛತಃ, ಇದನ್ನು ಕೊಡುವಂತ ಭಗವಂತನ ವೀರ್ಯಾಣಿ ಇತ್ಯನೇನ ಬಂಧ ಮೋಕ್ಷ ಪ್ರಕಾರ ಕಥೆಯಿತಿ, ಅವನ ಪರಾಕ್ರಮವ. ಅವನ ಪರಾಕ್ರಮ ಏನು, ನಮಗೆ ಬಂಧವನ್ನು ಕೊಡುವಂಥದ್ದು, ನಮ್ಮನ್ನ ಬಂಧನದಿಂದ ಬಿಡುಗಡೆಯನ್ನ ಮಾಡುವಂಥದ್ದು, ಇದು ಅವನ ಪರಾಕ್ರಮ. ಅದನ್ನು ನಮಗೆ ಹೇಳಿ. ದೇಹಬಾಜಾಂ, ದೇಹಬಾಜಾಂ ಅಂದ್ರೆ ದೇಹ ಧಾರಣೆಯನ್ನ ಮಾಡಿಕೊಂಡಂತಹ ವ್ಯಕ್ತಿಗಳ ಅಂತಹ ಪುರುಷ ರೂಪೈ ಇತ್ಯನೇನ ಬಿಂಬರೂಪಂ ಕೀದೃಶಂ ಇತಿ, ಅಂದ್ರೆ ಒಳಗೆ ಹೇಗಿದ್ದಾನೆ ಭಗವಂತ, ಪುರುಷ ಎಂಬ ರೂಪದಿಂದ ಅಥವಾ ಪೂರುಷ ಎಂಬ ರೂಪದಿಂದ ಇದ್ದಾನೆ. ಅಲ್ಲಿಗೆ ನಮ್ಮ ಬಿಂಬರೂಪದ ನಾಮ ಏನು, ಪೂರುಷ ಅಥವಾ ಪುರುಷ ಎಂಬುವಂಥದ್ದು ನಮ್ಮ ಬಿಂಬರೂಪ. ಬಹಿಃ ಕಾಲರೂಪೈ ಇತ್ತನೇನ, ಹೊರಗೆ ಕಾಲರೂಪದಿಂದ ಇದ್ದಾನೆ ಅಂತ ಹೇಳುವ ಮೂಲಕವಾಗಿ ತದುಪಯೋಗ ಕಥಮಿತಿ ವಿಶೇಷ ವಿಷಯತ್ವಂ ವಿಸ್ತೃತತ್ವಂ ಚ ಪ್ರಶ್ನಸ್ಯ ಸೂಚಿತಂ ಭವತಿ. ಅಂದ್ರೆ
ಬಿಂಬ ರೂಪದ ಬಗ್ಗೆ, ಹೊರಗಿನ ಕಾಲರೂಪದ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದಾನಲ್ವಾ. ಅಂದ್ರೆ ಅದರ ಬಗ್ಗೆ ವಿಶೇಷವಾಗಿ ವಿವರಣೆ ಕೊಡಿ, ವಿಸ್ತಾರವಾಗಿ ವಿವರಣೆ ಕೊಡಿ ಅನ್ನೋ ಅಭಿಪ್ರಾಯವನ್ನ ಪರೀಕ್ಷಿತ್ ರಾಜ ತನ್ನ ಪ್ರಶ್ನೆಯಲ್ಲಿ ಸೂಚನೆ ಮಾಡ್ತಾ ಇದ್ದಾನೆ. ಬಹಿಃ ಕಾಲರೂಪೈ ಇತ್ಯನೇನ ತದುಪಯೋಗ ಕಥಂ, ಅದರಿಂದ ನಮಗೇನು ಉಪಯೋಗ? ವಿಶೇಷ ವಿಷಯತ್ವಂ ವಿಸ್ತೃತತ್ವಂ ಚ, ವಿಶೇಷ ವಿಷಯಗಳನ್ನ ವಿಸ್ತಾರವಾಗಿ ನಮಗೆ ಹೇಳಿ ಅನ್ನೋ ಪ್ರಶ್ನೆಯನ್ನ ಸೂಚನೆ ಮಾಡ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜ. ಕೃಷ್ಣ ಈದೃಶಶ್ಚೇತು ವೃಷ್ಣಿಷು ಏಕಃ ಭೂತ್ವ ಇತಃ ತತಃ ಕಿಮಿತಿ ಸಂಚರತಿ. ಕೃಷ್ಣ ಇಂಥವನು ಒಳಗೆ ಬಿಂಬರೂಪದಿಂದ ಇದ್ದು ಹೊರಗೆ ಕಾಲರೂಪದಿಂದ ಇದ್ದು ಯಾವಾಗಲೂ ನಮಗೆ ಗೊತ್ತಿದ್ದಾಗಲೂ ಗೊತ್ತಿಲ್ಲದೆ ಇದ್ದಾಗಲೂ ನಮ್ಮನ್ನ ನಿಯಮನೆ ಮಾಡ್ತಾನೆ ಅಂದ್ಮೇಲೆ, ಹಾಗಾದರೆ ವೃಷ್ಣಿ ವಂಶದಲ್ಲಿ ಕೃಷ್ಣ ಯಾಕೆ ಅವತಾರ ಮಾಡಬೇಕು? ಒಳಗಿದ್ದಾನೆ ಹೊರಗಿದ್ದಾನೆ ಎಲ್ಲೂ ಇದ್ದ, ಎಲ್ಲಾ ಕಡೆ ಯಾವಾಗಲೂ ಇದ್ದಾನೆ ಅಂದ್ಮೇಲೆ ಅವನ ಅವತಾರವನ್ನ ಮಾಡಿ ಕೆಲಸ ಮಾಡಬೇಕು ಅಂತ ಏನಿಲ್ವಲ್ಲ. ಅನ್ನಿಲ್ಲ ವೃಷ್ಣಿ ವಂಶದಲ್ಲಿ ಯಾಕೆ ಅವತಾರವನ್ನ ಮಾಡಿ ಹಸು ಕಾಯುವುದಂತೆ, ಬೆಣ್ಣೆ ಕದಿಯೋದಂತೆ, ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹಾರವನ್ನ ಮಾಡುವುದಂತೆ, ಇದೆಲ್ಲ ಯಾಕೆ ಬೇಕು ಅವನಿಗೆ? ಕೃಷ್ಣ ಈದೃಶಶ್ಚೇತು ವೃಷ್ಣಿಷು, ವೃಷ್ಣಿ ವಂಶ ಅವನ ವಂಶ, ವೃಷ್ಣಿಯಲ್ಲಿ ಏಕನಾಗಿ ಒಬ್ಬನಾಗಿ ಏಕೋಭೂತ್ವ ಇತಸ್ತತಃ ಈ ಕಡೆ ಆ ಕಡೆ ಕಿಮಿತಿ ಸಂಚರತಿ ಯಾಕೆ ತಿರುಗ್ತಾ ಇದ್ದಾನೆ? ಇತ್ಯತಃ ಉಕ್ತಂ ಮಾಯಯ, ಮಾಯಾ ಮನುಷ್ಯ ಸ್ವ ಇಚ್ಛೆ, ಮಾಯಾ ಶಬ್ದಕರ್ತೇನು ತನ್ನ ಇಚ್ಛೆ, ಭಗವಂತ ತನ್ನ ಇಚ್ಛೆಯಿಂದ ಹಾಗೆ ಮಾಡ್ತಾ ಇದ್ದಾನೆ. ವಸ್ತುತಃ ಅಮಾನುಷಸ್ಯಾಪಿ ಕಾಪಟ್ಟೇನ ಮನುಷ್ಯಭೂತಸ್ಯ, ಅವನು ಮನುಷ್ಯನಲ್ಲ, ಆದ್ರೆ ಅಜ್ಞಾನಿಗಳಿಗೆ ಮೋಸ ಮಾಡ್ಲಿಕ್ಕೋಸ್ಕರವಾಗಿ ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ಬೇಕು, ಅವರ ಅಜ್ಞಾನದ ಕೂಡ ಬೇಗ ತುಂಬಬೇಕು, ಅವರ ಅಂಧತಮಸ್ಸಿಗೆ ಬೇಗ ಹೋಗ್ಬೇಕು, ಅದಕ್ಕೋಸ್ಕರವಾಗಿ ಮನುಷ್ಯರಂತೆ ಕಾಣಿಸಿಕೊಳ್ತಾ ಇದ್ದಾನೆ ಭಗವಂತ. ಯಥಾಹು ಭಾಗವತದಲ್ಲೇ ಬರತಕ್ಕಂಥ ಒಂದು ಶ್ಲೋಕವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಲೀಲಾ ವಿದಧತಃ ಸ್ವೈರಂ ಈಶ್ವರಸ್ಯ ಆತ್ಮಮಾಯಯ, ಅಂದರೆ ಲೀಲಾ ವಿದಧತಃ ಭಗವಂತ ಏನ್ ಮಾಡ್ತಿದ್ದಾನೆ? ಲೀಲಾ ವಿದಧತಃ ಲೀಲೆಯನ್ನ ಮಾಡ್ತಾ ಇದ್ದಾನೆ. ಸ್ವೈರಂ ಈಶ್ವರಸ್ಯ ಆತ್ಮಮಾಯಯ, ಆತ್ಮಮಾಯ, ಆತ್ಮಮಾಯ ಶಬ್ದಕರ್ತ ಏನು? ತನ್ನ ಮಾಯೆಯಿಂದಾಗಿ, ಅಂದ್ರೆ ಚೆನ್ನಾಗಿ, ಸ್ವೈರಂ ಅಂದ್ರತ್ತೇನು? ಚೆನ್ನಾಗಿ ಭಗವಂತ ಈ ರೀತಿಯಲ್ಲಿ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ಲೀಲಾ ವಿಧತಃ ಸ್ವೈರಂ, ಭಗವಾನ್ ಆತ್ಮಮಾಯೆಯ, ತನ್ನ ಮಾಯೆಯಿಂದಾಗಿ ಭಗವಂತ ಹೀಗೆ ಅನೇಕ ರೀತಿಯಾಗಿರತಕ್ಕಂಥ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ಏಕೋನವಿಂಶೆ ವಿಂಶತಿಮೇ ವೃಷ್ಣಿಸು ಪ್ರಾಪ್ಯ ಜನ್ಮನಿ. ಏಕೋನವಿಂಶೆ ವಿಂಶತಿಮೇ ಅಂದ್ರೆ ಏಕೋನವಿಂಶ, ಏಕೋನವಿಂಶ ಅಂದ್ರೆ ಅರ್ಥ ಏನು? ಏಕೋನ ಒಂದು ಕಡಿಮೆಯಾದ ವಿಂಶ ಅಂದ್ರೆ ಅರ್ಥ ಏನು? 19 ಅಂತ ಅರ್ಥ. ಏಕೋನವಿಂಶೆ ವಿಂಶತಿ ಮೇ, ವಿಂಶತಿ, ವಿಂಶತಿ ಅಂದ್ರೆ ಅರ್ಥ ಏನು? 20. ವೃಷ್ಣಿಸು ಪ್ರಾಪ್ಯ ಜನ್ಮನಿ, ವೃಷ್ಣಿ ವಂಶದಲ್ಲಿ ಅವನು ಜನ್ಮವನ್ನು ಪಡಿತಾನೆ. ರಾಮಕೃಷ್ಣಾವಿತಿ ಭುವಃ, ಭಗವಾನ್ ಅಹರದ್ಭರಂ, ರಾಮ ಮತ್ತು ಕೃಷ್ಣ, ಬಾರಾಮ ಅಂದ್ರೆ ಬಲರಾಮ, ಕೃಷ್ಣ ಅಂದ್ರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ, ಈ ರೂಪಗಳಿಂದಾಗಿ ಅವತಾರವನ್ನ ಮಾಡಿ ಭೂಮಿಯ ಭಾರವನ್ನ ಅವನು ಅಪಹಾರವನ್ನ ಮಾಡಿದ್ದಾನೆ. ಅಂದ್ರೆ ಅರ್ಥ ಏನು? 19 ಮತ್ತು 20ನೇ ಅವತಾರಗಳಲ್ಲಿ 19ನೇ ಅವತಾರ ಅಂದ್ರೆ ಅವನ 18ನೇ ಅವತಾರ ಶ್ರೀರಾಮ ಅವತಾರ. ಅದು ಅಲ್ಲಿ ಇದು 1ನೇ ಸ್ಕಂದದಲ್ಲಿ ಬರ್ತಕ್ಕಂಥ ಶ್ಲೋಕ, ಭಗವಂತನ ಬೇರೆ ಬೇರೆ ಅವತಾರಗಳನ್ನ ಹೇಳ್ತಕ್ಕಂಥದ್ದು. ಏಕೋನವಿಂಶ ಅಂದ್ರೆ 19, 19ನೇ ಅವತಾರ ಮತ್ತು 20ನೇ ಅವತಾರ. ಅಂದ್ರೆ ಮೊದಲು ಬಲರಾಮ ಅಣ್ಣನಾಗಿ ಹುಟ್ಟೋದು, ಬಲರಾಮನಲ್ಲಿ ಭಗವಂತ ಶುಕ್ಲಕೇಶ ರೂಪದಿಂದ ಇದ್ದ, ಹಾಗಾಗೋದು ಅಂಶಾವತಾರ. ಬಲರಾಮನ ಅವತಾರ ಒಂದು ಅಂಶವನ್ನ ಇಟ್ಟು ಭಗವಂತ ಅವತಾರ ಮಾಡಿದ್ದು, ಒಂದು ಅಂಶದಿಂದ ಅವತಾರ. ಕೃಷ್ಣಾವತಾರ ಸಾಕ್ಷಾತ್ ಅವತಾರ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಸ್ವರೂಪ ಅವತಾರ. ಅಲ್ಲಿಗೆ 19ನೇದು ಬಲರಾಮ ಅವತಾರ, 20ನೇಯದ್ದು ಸಾಕ್ಷಾತ್ ಶ್ರೀಕೃಷ್ಣ. ರಾಮಕೃಷ್ಣೋ ವಿಧಿ ಭುವಃ, ರಾಮ ಮತ್ತು ಕೃಷ್ಣ ಎಂಬ ಹೆಸರಿನಿಂದ ಅವತಾರವನ್ನ ಮಾಡಿ ಭೂಮಿಯ ಭಾಗವನ್ನ ಭಗವಂತ ಅಪಹಾರವನ್ನ ಮಾಡಿದ್ದಾನೆ ಅನ್ನೋದು ಇದರ ಅಭಿಪ್ರಾಯ. ಏಕೋನವಿಂಶೆ ವಿಂಶತಿಮೇ ವೃಷ್ಣಿಸು ಪ್ರಾಪ್ಯ ಜನ್ಮನಿ ರಾಮಕೃಷ್ಣೋ ವಿಧಿ ಭುವಃ ಭಗವಾನ್ ಅಹರದ್ಭರಂ, ಭಗವಂತ ಭೂಮಿಯ ಭಾರವನ್ನ ಅಪಹಾರವನ್ನ ಮಾಡಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾಗಿ ಭಗವಂತ ಅವತಾರ ಮಾಡೋದು ಏನಕ್ಕೋಸ್ಕರವಾಗಿ? ಭೂಮಿಯ ಭಾರವನ್ನ, ಅಂದ್ರೆ ಭೂಮಿಗೆ ಭಾರವಾಗಿರತಕ್ಕಂಥ ದೈತ್ಯರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಹೀಗೆ ಅವತಾರಗಳನ್ನ ಮಾಡ್ತಾನೆ. ಶ್ಲೋಕದ ಅನ್ವಯಾರ್ಥ, ಅಖಿಲ ದೇಹ ಬಾಜಾಂ
ಅಂತರ್ಬಹಿಃ ಪೂರುಷಕಾಲರೂಪೈಃ ವಿದ್ಯಮಾನಃ ಇದ್ದವನಾಗಿ ಮೃತ್ಯುಂ ಅನಾಮಯಂಚ ಪ್ರಯಚ್ಛತಃ ಮಾಯಾಮನುಷ್ಯಸ್ಯ ತಸ್ಯ ವೀರ್ಯಾಣಿ ವದಸ್ವ. ವಿದ್ವನ್ ಅಂತ ಮೊದಲಿಗೆ ತಗೊಂಡು ಸಂಬೋಧನೆ. ವಿದ್ವನ್ ಜ್ಞಾನಿಗಳೇ, ಅಖಿಲ ದೇಹ ಬಾಜಾಂ ಎಲ್ಲಾ ದೇಹದಾರಿಗಳ ಅಂತರ್ಬಹಿ ಒಳಗೆ ಮತ್ತು ಹೊರಗೆ ಪೂರುಷ ಕಾಲರೂಪೈಹಿ ಪುರುಷ ಮತ್ತು ಕಾಲರೂಪದಿಂದಾಗಿ ಇದ್ದವನಾಗಿ ಮೃತ್ಯುಂ ಅನಾಮಯಂಚ ಸಂಸಾರವನ್ನು ಮೋಕ್ಷವನ್ನು ಪ್ರಯಚ್ಛತಃ ಕೊಡುವಂತಹ ಮಾಯಾ ಮನುಷ್ಯಸ್ಯ ತನ್ನ ಇಚ್ಛೆಯಿಂದ ಮನುಷ್ಯನಾಗಿ ಅವತಾರವನ್ನ ಮಾಡಿದ ತಸ್ಯ ಶ್ರೀಕೃಷ್ಣ ಪರಮಾತ್ಮನ ಅಂದ್ರೆ ಅರ್ಥ ಏನು? ಬಿಂಬರೂಪಿ ಮತ್ತು ಕಾಲರೂಪಿಯಾಗಿರುವಂತ ಭಗವಂತನ ವೀರ್ಯಾಣಿ ಪರಾಕ್ರಮಗಳನ್ನು ವದಸ್ವ ಹೇಳಿರಿ ಅಂತ ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನ ಕುರಿತು ವಿದ್ವನ್ ಅಂತ ಸಂಬೋಧನೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜಾಂ ಅಂತರ್ಬಹಿಃ ಪೂರುಷ ಕಾಲ ರೂಪೈಃ ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಶ್ರೀಕೃಷ್ಣ.